ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ಈ ವರ್ಷವೂ ಬಂದಿದೆ ಅವರೆಕಾಳು ಮೇಳ. ನಗರದ ಸಜ್ಜನ್ ರಾವ್ ವೃತ್ತದ ಶ್ರೀ ವಾಸವಿ ಕಾಂಡಿಮೆಂಟ್ಸ್ನಲ್ಲಿ ಅವರೆಕಾಳು ಮತ್ತು ಬೇಳೆಯಲ್ಲಿ ತಯಾರಿಸಿದ 100 ಭಕ್ಷ್ಯಗಳನ್ನೊಳಗೊಂಡ 17ನೇ ವರ್ಷದ ಅವರೆಬೇಳೆ ಮೇಳಕ್ಕೆ ಗುರುವಾರ ಚಾಲನೆ ದೊರೆಯಿತು. ಜನವರಿ 15ರವರೆಗೆ 10 ದಿನಗಳ ಕಾಲ ನಡೆಯುವ ಮೇಳಕ್ಕೆ ಬಿಬಿಎಂಪಿ ಮೇಯರ್ ಜಿ ಪದ್ಮಾವತಿ ಚಾಲನೆ ನೀಡಿದ್ರು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್, ವಿಧಾನ ಪರಿಷತ್ ಸದಸ್ಯರಾದ ತಾರಾ ಅನುರಾಧ, ಟಿಎ ಶರವಣ, ಅದಮ್ಯ ಚೇತನ ಅಧ್ಯಕ್ಷೆ ತೇಜಸ್ವಿನಿ ಅನಂತಕುಮಾರ್, ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್, ನಟಿಯರಾದ ಪ್ರಿಯಾಂಕಾ ಉಪೇಂದ್ರ, ರೂಪಿಕಾ ಮತ್ತಿತರರು ಪಾಲ್ಗೊಂಡಿದ್ರು. ಈ ವೇಳೆ ಮಾತನಾಡಿದ ನಟಿ ತಾರಾ ಅನುರಾಧ ಅವರು, ಬಸವನಗುಡಿಯ ಕಡಲೆಕಾಯಿ ಪರಿಷೆಯಂತೆ ಅವರೆಬೇಳೆ ಮೇಳ ಕೂಡ ಬೆಂಗಳೂರಿನ ಅನನ್ಯತೆಯ ಒಂದು ಗುರುತಾಗಿದೆ ಎಂದರು. ನಟಿ ಪ್ರಿಯಾಂಕಾ ಉಪೇಂದ್ರ ಮಾತನಾಡಿ, ನಾನು ಇದೇ ಮೊದಲು ಬಾರಿಗೆ ಅವರೆಬೇಳೆ ಮೇಳದಲ್ಲಿ ಭಾಗವಹಿಸಿದ್ದೇನೆ ಎಂದರು. ಅವರೆಬೇಳೆಯಲ್ಲಿ ಇಷ್ಟೆಲ್ಲ ವೈವಿಧ್ಯಮಯ ತಿನಿಸುಗಳನ್ನು ತಯಾರಿಸಬಹುದು ಎಂಬುದು ಗೊತ್ತಿರಲಿಲ್ಲ. ಪತಿ ಉಪೇಂದ್ರ ಸೇರಿದಂತೆ ನಮ್ಮ ಇಡೀ ಕುಟುಂಬಕ್ಕೆ ಅವರೆಕಾಳು ಬೇಳೆಯ ಆಹಾರ ಪದಾರ್ಥಗಳೆಂದರೆ ತುಂಬಾ ಪ್ರಿಯ ಎಂದರು. ವಾಸವಿ ಕಾಂಡಿಮೆಂಟ್ಸ್ ಮಾಲೀಕರಾದ ಗೀತಾ ಶಿವಕುಮಾರ್ ಮಾತನಾಡಿ, ಹಿತ್ಕಿದ ಬೇಳೆಯ ಹೋಳಿಗೆ, ಕಾಜು ಬರ್ಫಿ, ಡ್ರೈ ಫ್ರೂಟ್ ಬರ್ಫಿ ಈ ಬಾರಿ ಮೇಳದ ವಿಶೇಷಗಳಾಗಿವೆ ಎಂದರು. ಇವಲ್ಲದೆ ಅವರೆಕಾಳು ಮತ್ತು ಬೇಳೆಯಲ್ಲಿ ತಯಾರಿಸಿದ 100 ಬಗೆಯ ಭಕ್ಷ್ಯಗಳು ಲಭ್ಯವಿರುವುದಾಗಿ ಹೇಳಿದ್ದಾರೆ. ತೀವ್ರ ಬರಗಾಲದ ಹಿನ್ನೆಲೆಯಲ್ಲಿ ಅಗತ್ಯದಷ್ಟು ಅವರೆಕಾಯಿ ದಾಸ್ತಾನು ಸಿಗುತ್ತದೋ ಇಲ್ವೋ ಎಂಬ ಅನುಮಾನ ಇತ್ತು. ಆದರೆ ರೈತರು ಹನಿ ನೀರಾವರಿ ಬಳಸಿ ಅವರೆಕಾಯಿ ಬೆಳೆದಿದ್ದಾರೆ. ಇದರಿಂದ ಅಗತ್ಯದಷ್ಟು ಅವರೆಕಾಯಿ ಸಿಕ್ಕಿದ್ದು, ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಕಳೆದ ವರ್ಷ 400 ರೂಪಾಯಿ ಇದ್ದ ಪ್ರತಿ ಕೆಜಿ ಕರಿದ ಅವರೆಬೇಳೆ ಬೆಲೆ ಈ ವರ್ಷ 670 ರೂಪಾಯಿಗೆ ಏರಿದೆ ಎಂದು ತಿಳಿಸಿದ್ರು. ಇನ್ನು 2 ಕಡೆ ಮೇಳ ನಡೆಯಲಿದೆ. ನಗರದ ಬೇರೆ ಬೇರೆ ಭಾಗದ ಜನರ ಬೇಡಿಕೆ ಹಿನ್ನೆಲೆಯಲ್ಲಿ ಮಲ್ಲೇಶ್ವರ ಮತ್ತು ನಾಗರಬಾವಿಯಲ್ಲೂ ಮೇಳ ಆಯೋಜಿಸಲಾಗುತ್ತಿದೆ. ಮಲ್ಲೇಶ್ವರದ ಸರ್ಕಾರಿ ಶಾಲಾ ಮೈದಾನದಲ್ಲಿ ಜನವರಿ 18ರಿಂದ 22ರವರೆಗೆ, ನಾಗರಬಾವಿಯ ಪೂರ್ಣಿಮಾ ಮಹಲ್ ಪಕ್ಕದಲ್ಲಿ ಜನವರಿ 25ರಿಂದ 29ರವರೆಗೆ ಮೇಳ ನಡೆಯಲಿದೆ ಎಂದು ಗೀತಾ ಶಿವಕುಮಾರ್ ಹೇಳಿದ್ದಾರೆ. ಇನ್ನು ವಿವಿಪುರಂನಲ್ಲಿ ಪ್ರಮುಖ ಭಕ್ಷ್ಯಗಳೇನೆಂದ್ರೆ ಹಿತ್ಕಿದ ಬೇಳೆ ಹೋಳಿಗೆ, ದೋಸೆ, ಹಿತ್ಕಿದ ಬೇಳೆ ಸಾರು, ಅವರೆಕಾಳು ಚಿತ್ರಾನ್ನ, ಉಪ್ಪಿಟ್ಟು, ರಾಗಿ ಮುದ್ದೆ, ಅವರೆಕಾಳು ಸಾರು, ಮಸಾಲೆ ವಡೆ, ನಿಪ್ಪಟ್ಟು, ಜಾಮೂನು, ಪಾಯಸ, ಅವರೆಕಾಳು ಒಚ್ಚಾವ್ಗೆ ಹೀಗೆ ಅನೇಕ ಪದಾರ್ಥಗಳನ್ನ ಬರೀ ಅವರೆಕಾಳಿಂದನೇ ಮಾಡಲಾಗಿದೆ. ಸೊ ವೀಕೆಂಡ್ ಎಲ್ಲಿ ಹೋಗಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ದಯವಿಟ್ಟು ವಿವಿಪುರಂಗೆ ಹೋಗಿ ತರ್ತರಾವರಿ ತಿಂಡಿಗಳನ್ನ ತಿಂದು ಎಂಜಾಯ್ ಮಾಡಿ. ಸದ್ಯಕ್ಕೆ ಸುದ್ದಿ ಇಷ್ಟು. ಮತ್ತಷ್ಟು ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ.